ವಿತೌಟ್ ಲೈಸೆನ್ಸ್ ಜಾಗಗಳಿಗೆ ಮಾರಾಟ ಅದನ್ನೇ ಸರ್, ರಾಜ್ಯದಲ್ಲಿ ಮದ್ಯ ಮಾರಾಟ ಮುಕ್ತ ಮಾಡೋಕೆ ಸರ್ಕಾರಕ್ಕೆ ಏನಾರು ಹೊರೆ ಆಗುತ್ತಾ? ಸಂಪೂರ್ಣ ಈಗ ಒಂದು ನೋಡ್ರಿ, ಸರ್ಕಾರ ಹೆಂಗ್ ನಡಿಬೇಕು? ಇದಕ್ಕೆ ಉತ್ತರ ನಾನು ಅಧ್ಯಕ್ಷನಾಗಿ ಆಡೋದು ಇದು ಜನಜಾಗೃತಿಯ ಒಂದು ಹೋರಾಟ. ಬಹುಶಃ ಮುಂದಿನ ದಿನಮಾನಗಳಲ್ಲಿ ನನ್ನ ಒಂದು ಆಸೆ ಏನಂದರೆ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಚಿಂತನೆ ಈ ಇಳಕಲ್ ಮಹಾಸ್ವಾಮಿಗಳು ಜೋಳಿಗೆ ನನಗೇನು ದುಡ್ಡು ಹಾಕೊಡ್ರಿ, ಬಂಗಾರ ನೀವು ಚಟಗಳು ಬರ್ಕೊಡ್ರಿ. ಆ ವ್ಯಕ್ತಿ ಹೆಸರಿನ ಮೇಲೆ ಇವತ್ತು ನಾವು ಮಂಡ್ಲೆಯವರು ರಾಜ್ಯ ತುಂಬ ಆಗಸ್ಟ್ 1 ಅವ್ರ ದಿನಾಚರಣೆ ಮಾಡ್ತಾ ಇದ್ದೀವಿ, ವ್ಯಸನ ಮುಕ್ತ ದಿನಾಚರಣೆ ಮಾಡ್ತಾ ಇದ್ದೀವಿ ಮಹಾಸ್ವಾಮಿ. ಇದು ಒಳ್ಳೆ ಕೆಲಸಕ್ಕೆ ನಾವು ಇಡೀ ರಾಜ್ಯದಾದ್ಯಂತ ಸರ್ಕಾರ ಕಾರ್ಯಕ್ರಮ ಮಾಡಿದ್ರು. ಅದಕ್ಕೆ ಮಂಡ್ಲಿಕ್ಕೆ ದುಡ್ಡು ಕೊಡ್ತದೆ ತಹಸೀಲ್ದಾರ್ಗೆ, DC ಅವರಿಗೆ. ಇದು ನಾವೇನಾದ್ರು ಜನರಲ್ಲಿ ಜಾಗೃತಿ ಕೊಡಬೇಕು. ಜನರಲ್ಲಿ ಜಾಗೃತಿ ಬಂದಾಗ ಬದಲಾವಣೆ ಬದಲಾವಣೆಗೆ ಜನರಲ್ಲಿ ಅಂತ ದುಡ್ಡು ಬೇರೆ ಪರಿಷತ್ ಮಾಡಿ ಅಂತ ಸ್ವಾಮಿಗಳನ್ನು ಸೇರಿಸಿ ಒಂದೊಂದು ಜಿಲ್ಲೆ ಹೋಗೋರು ಆಯ್ಕೆ ಮಾಡ್ತಾರೆ. ಅಲ್ಲಿ ಜಾಗೃತಿ ಮೂಡಿಸ್ತಾರೆ ಜನರಿಗೆ. ಮದ್ಯಪಾನ, ಮಾದಕ ವಸ್ತು ಇದರಿಂದ ಪರಿಣಾಮ ಏನದ, ಇದರಿಂದ ಏನು ಸಮಾಚಾರ ಅಂತ ಅಟ್ಲೀಸ್ಟ್ ಅಂಥದರ ಇಡೀ ರಾಜ್ಯದ ಮಠಾಧೀಶರನ್ನ ನಾವು ತಗೊಳ್ಳಿದ್ವಿ. ಯಾಕಂದ್ರೆ ನಮ್ಮಲ್ಲಿ ದುಡ್ಡು ಇಲ್ಲ. ಮಂಡ್ಲಿ ಬೇರೆ ಮಂಡ್ಲಿ ದುಡ್ಡು ಅದ. ಯಾಕಂದ್ರೆ ಈ ಮಂಡ್ಲಿಗೆ ದುಡ್ಡಿನಿಂದ ಇಲ್ಲ. ಈಗ ಸ್ವಾಮೀಜಿಯವರು ಗವಿಸಿದ್ದೇಶ್ವರ ಒಪ್ಕೊಂಡು ಅವರೇ ಕಾರ್ಯಕ್ರಮ ಅರೇಂಜ್ಮೆಂಟ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಹಟ್ಟಿ ಗ್ರಾಮದ ಇಲ್ಲ ಸರ್, ಸರ್ಕಾರನೇ ನಿಮ್ಮೇನು ಮುಕ್ತ ಮಾಡಿಬಿಟ್ರೆ ಮುಗಿದೋಗುತ್ತಲ್ರಿ. ಯಾ ಜನರು ಜಾಗೃತಿಗೊಳ್ಬಿಡ್ತಾರಲ್ಲ, ಸರ್ಕಾರನ ಇಟ್ಕೊಂಡು ಕುಂದ್ರಂಥ ಅವಶ್ಯಕತೆ ಏನೈತಿ? ಇಷ್ಟೊಂದು ಜಾಗೃತಿ ಯಾಕೆ ತಾವೇ ಅದನ್ನ ಬಂದ್ ಮಾಡಿಬಿಟ್ರೆ ಮುಗಿದೋದು ಸರ ಫ್ಯಾಕ್ಟ್ರಿನ. ಅವಾಗ ಹೆಂಗೆ ಅದು ತಾನಾಗೆ ತಾನು ಬಂದ್ ಆಗಿದ್ರೆ ಜನರ ಯಾಕೆ ಜಾಗೃತಿ ಆಗಲ್ಲ? ಅಲ್ಲಿ ಅವನು ಸರದ ಅಂಗಡಿ ಅವನು ಹೋಗ್ತಾನೆ ಹೇಳ್ರಿ. ಸರಾಯನೇ ಇಲ್ಲ ಅಂದ್ರೆ ಸರದ ಅಂಗಡಿ ಯಾರು ಹೋಗಾರ? ಇನ್ನೊಂದು ಮಾತನ್ನು ನೀವು ಇದರಲ್ಲಿ ಗಮನ ಇಟ್ಟು, ಎಲ್ಲಿ ಸರಾಯಿ ಮುಕ್ತ ರಾಜ್ಯ ಪಕ್ಕದ ರಾಜ್ಯದಲ್ಲಿ ಮತ್ತೆ ಇಲ್ಲಿಗಲೇ ಏನಂದ್ರೆ ಸುಮ್ಮನೆ ನಾವು ಜನರ ಮನಸ್ಸು ಪರಿವರ್ತನೆ